ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನಕ್ಕೆ ನವದುರ್ಗೆಯರ ವಿಶೇಷ ಸಂದೇಶ ಬಂದಿದೆ. ಈ ಸಂದೇಶವನ್ನು ಕೇವಲ ಸಾಮಾನ್ಯ ಮಾತ್ರ ಅಂತ ತಿಳಿಬೇಡಿ. ಕೆಲವೊಮ್ಮೆ ದೇವರ ಅನುಗ್ರಹ ನಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳ ರೂಪದಲ್ಲಿ ಬರೋದಿಲ್ಲ, ಒಂದು ಸರಿಯಾದ ವ್ಯಕ್ತಿಯ ರೂಪದಲ್ಲಿ ಬರಬಹುದು, ಒಂದು ಸಮಯೋಚಿತ ಅವಕಾಶದ ರೂಪದಲ್ಲಿ ಬರಬಹುದು, ಒಂದು ಸಮಯೋಜಿತ ಅವಕಾಶ ರೂಪ, ಒಂದು ಸಮಸ್ಯೆಯಿಂದ ಪಾರಾಗುವ ದಾರಿಯ ರೂಪದಲ್ಲಿ ಬರಬಹುದು, ಅಥವಾ ನಮ್ಮ ಮನಸ್ಸಿಗೆ ಬಂದ ಒಂದು ಸ್ಪಷ್ಟವಾದ ಆಲೋಚನೆಯ ರೂಪದಲ್ಲಿ ಕೂಡ ಬರಬಹುದು. ಕನ್ಯಾ ರಾಶಿಯವರೇ, ನೀವು ಬುದ್ಧಿವಂತರು, ವಿಚಾರಶೀಲರು, ಪ್ರತಿಯೊಂದು ವಿಷಯವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದವರು. ಕನ್ಯಾ ರಾಶಿಯವರೇ, ಕಳೆದ ಕೆಲವು ದಿನಗಳು ಅಥವಾ ತಿಂಗಳುಗಳಲ್ಲಿ ನೀವು ಅನೇಕ ವಿಷಯಗಳನ್ನು ಒಳಗೊಳಗೆ ಯೋಚನೆ ಮಾಡ್ತಿರ್ಬೋದು. ನನ್ನ ಜೀವನ ಯಾವ ದಿಕ್ಕಿಗೆ ಹೋಗ್ತಾ ಇದೆ? ನಾನು ತೆಗೆದುಕೊಂಡ ನಿರ್ಧಾರ ಸರಿನಾ? ನನ್ನನ್ನು ನಂಬಿದವರು ನಿಜವಾಗಿ ಕೂಡ ನನ್ನವರೇ? ನನ್ನ ಪರಿಶ್ರಮಕ್ಕೆ ಫಲ ಯಾವಾಗ ಸಿಗುತ್ತೆ ಅಂತ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ದ್ರೋಹ ಎರಡೂ ದೊಡ್ಡ ಪಾಠವನ್ನು ಕಲಿಸಿರ್ಬೋದು. ನೀವು ಯಾರನ್ನಾದರೂ ನಂಬಿದಾಗ ಅವರ ಮಾತನ್ನು ನಿಜ ಅಂತ ಭಾವಿಸ್ತೀರಿ, ಆದರೆ ಕೆಲವರು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡ್ಕೊಂಡಿರ್ಬೋದು. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಇತರರಿಗೆ ಹೇಳಿ ನಂತರ ಅದೇ ವಿಷಯ ನಿಮ್ಮ ವಿರುದ್ಧ ಬಳಕೆ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸತ್ಯಗಳು ನಿಧಾನವಾಗಿ ಹೊರಬರಬಹುದು. ನೀವು ಬಹಳ ದಿನಗಳಿಂದ ಅನುಮಾನಿಸುತ್ತಿದ್ದ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ದೊರೆಯಬಹುದು. ಯಾರಾದರೂ ನಿಮ್ಮ ಬಗ್ಗೆ ಯಾರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅವರ ಮಾತಿಗಿಂತ ಅವರ ನಡೆಗಳಿಗಿಂತ ಎಲ್ಲವೂ ನಿಮಗೆ ತಿಳಿಬಹುದು. ಕೆಲವು ಸಂಬಂಧಗಳು ಗಟ್ಟಿಯಾಗಿರ್ಬೋದು, ಕೆಲವು ಅನಗತ್ಯ ಸಂಬಂಧಗಳು ನಿಧಾನವಾಗಿ ದೂರ ಆಗ್ಬೋದು. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಮುಖ್ಯ ಪಾಠ ಏನಪ್ಪ ಅಂದರೆ, ಅತಿಯಾದ ಚಿಂತೆಯನ್ನು ಬಿಡಿ. ನೀವು ಸಮಸ್ಯೆ ಬಂದಾಗ ಪರಿಹಾರ ಹುಡುಕೋದಕ್ಕಿಂತ ನಿಮ್ಮ ಮನೆಯ ಮಹಿಳೆಯರನ್ನು ಗೌರವಿಸೋದು ಬಹಳ ಮುಖ್ಯವಾಗಿರುತ್ತೆ. ತಾಯಿ, ಪತ್ನಿ, ಸಹೋದರಿ ಅಥವಾ ಮಗಳು, ಮನೆಯಲ್ಲಿರುವ ಯಾವುದೇ ಮಹಿಳೆಯರ ಮನಸ್ಸನ್ನು ಗೌರವಿಸಿ ಅವರ ಮಾತನ್ನು ಕೇಳಿ ಅವರ ಕಾಳಜಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ಮನೆಯ ಮಹಿಳೆಯರು ಹೇಳುವ ಒಂದು ಸಣ್ಣ ಮಾತು ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಣೆ ಮಾಡಬಹುದು. ಕನ್ಯಾ ರಾಶಿಯವರೇ, ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ. ನೀವು ವಿಷಯವನ್ನು ಸರಿಯಾಗಿ ಹೇಳಬಲ್ಲವರು, ಆದರೆ ಕೆಲವೊಮ್ಮೆ ನೀವು ಸತ್ಯವನ್ನು ಹೇಳುವಾಗ ಎದುರಿನ ವ್ಯಕ್ತಿಯ ಮನಸ್ಸಿಗೆ ಅದು ಕಠಿಣವಾಗಿ ತಲುಪಬಹುದು. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕತೆ ಅತ್ಯಂತ ಮುಖ್ಯ. ಹಣಕಾಸಿನ ವ್ಯವಹಾರ ಆಗಿರಲಿ, ಉದ್ಯೋಗ ಆಗಿರಲಿ, ವ್ಯವಹಾರ ಆಗಿರಲಿ ಅಥವಾ ಕುಟುಂಬದ ವಿಚಾರ ಆಗಿರಲಿ, ಎಲ್ಲ ಕೆಲಸದಲ್ಲಿ ಪಾರದರ್ಶಕತೆ ಇರಲಿ. ಈಗ ನಿಮ್ಮ ಮನೆಯ ಶಕ್ತಿಯ ಬಗ್ಗೆ ಗಮನ ಕೊಡಿ. ನಿಮ್ಮ ಮನೆಯ ಮುಖ್ಯ ದ್ವಾರ ಸ್ವಚ್ಛವಾಗಿರಲಿ. ನೀರಿನಿಂದ ಸ್ವಚ್ಛಗೊಳಿಸಿ, ರಂಗೋಲಿ ಹಾಕಿ ಅನಗತ್ಯ ವಸ್ತುಗಳನ್ನು ತುಂಬಿಟ್ಕೋಬೇಡಿ. ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ನವದುರ್ಗೆಯರನ್ನು ಸ್ಮರಿಸಬಹುದು. ಶುಕ್ರವಾರ ಅಥವಾ ಅನುಕೂಲಕರವಾದ ದಿನ ದೀಪ ಹಚ್ಚಿ ಓಂ ಶ್ರೀ ದುಮ್ ದುರ್ಗಾಯ ನಮಃ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ಮರಿಸಿ. ಕನ್ಯಾ ರಾಶಿಯವರೇ, ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಂದು ಎಚ್ಚರಿಕೆ ಇದೆ. ನೀವು ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸಿ ಹಣವನ್ನು ಜಾಗರೂಕತೆಯಿಂದ ಇಟ್ಕೊಳ್ತಾ ಇರ್ತೀರ. ಇದು ಒಳ್ಳೆಯ ಗುಣನೇ, ಆದರೆ ಭಯದಿಂದ ಪ್ರತಿಯೊಂದು ಅವಕಾಶವನ್ನು ಕೂಡ ನಿರಾಕಾರ ಮಾಡಬೇಡಿ. ಹೂಡಿಕೆ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರೇ, ನಿಮ್ಮ ಕೆಲಸದಲ್ಲಿ ನೀವು ಮಾಡುತ್ತಿರುವ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮೇಲಾಧಿಕಾರಿಗಳು ಗಮನಿಸುವ ಸಮಯ ಬರಬಹುದು. ನೀವು ಬಹಳ ದಿನಗಳಿಂದ ಕೆಲಸ ಮಾಡ್ತಿದ್ರು ಕೂಡ ತಕ್ಷಣ ಪ್ರಶಂಸೆ ಸಿಗದೇ ಇರಬಹುದು. ಅದಕ್ಕಾಗಿ ಕೆಲಸದ ಗುಣಮಟ್ಟ ಕಡಿಮೆ ಮಾಡಬೇಡಿ. ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಸಮಯಕ್ಕೆ ಕೆಲಸ ಮುಗಿಸಿ. ಯಾರಾದರೂ ತಪ್ಪು ಸಲಹೆಗಳನ್ನು ಕೇಳಿದರೆ ಯೋಚನೆ ಮಾಡದೆ ನಿರ್ಧಾರಕ್ಕೆ ಬರಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ಮತ್ತು ಯೋಜನಾ ಸಾಮರ್ಥ್ಯ ನಿಮಗೆ ಸಹಾಯ ಮಾಡಬಹುದು, ಆದರೆ ಎಲ್ಲವನ್ನ ನೀವೇ ಮಾಡಬೇಕಂತ ಭಾವಿಸಬೇಡಿ. ವಿವಾಹಿತ ಕನ್ಯಾ ರಾಶಿಯವರು ಮನೆಯ ಸಣ್ಣ ವಿಷಯಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಬೇಡಿ. ಹಣಕಾಸಿನ ವಿಷಯ ಆಗಿರಲಿ, ಮಕ್ಕಳ ವಿಷಯ ಆಗಿರಲಿ ಅಥವಾ ಕುಟುಂಬದ ವಿಷಯ ಆಗಿರಲಿ, ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿ ಇಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಂಗಾತಿಯ ಒಳ್ಳೆಯ ಗುಣಗಳನ್ನು ಗಮನಿಸಿ, ಕೆಲವು ತಪ್ಪುಗಳನ್ನು ಹುಡುಕೋದನ್ನು ಕಡಿಮೆ ಮಾಡಿ. ಯೋಚನೆ ಮಾಡದೆ ನಿರ್ಧಾರಕ್ಕೆ ಬರಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ಮತ್ತು ಯೋಜನಾ ಸಾಮರ್ಥ್ಯ ನಿಮಗೆ ಸಹಾಯ ಮಾಡಬಹುದು, ಆದರೆ ಎಲ್ಲವನ್ನ ನೀವೇ ಮಾಡಬೇಕಂತ ಭಾವಿಸಬೇಡಿ. ವಿವಾಹಿತ ಕನ್ಯಾ ರಾಶಿಯವರು ಮನೆಯ ಸಣ್ಣ ವಿಷಯಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಬೇಡಿ. ಹಣಕಾಸಿನ ವಿಷಯ ಆಗಿರಲಿ, ಮಕ್ಕಳ ವಿಷಯ ಆಗಿರಲಿ ಅಥವಾ ಕುಟುಂಬದ ವಿಷಯ ಆಗಿರಲಿ, ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿ ಇಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಂಗಾತಿಯ ಒಳ್ಳೆಯ ಗುಣಗಳನ್ನು ಗಮನಿಸಿ, ಕೆಲವು ತಪ್ಪುಗಳನ್ನು ಹುಡುಕೋದನ್ನು ಕಡಿಮೆ ಮಾಡಿ.
ಯೋಚನೆ ಮಾಡದೆ ನಿರ್ಧಾರಕ್ಕೆ ಬರಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ಮತ್ತು ಯೋಚನಾ ಸಾಮರ್ಥ್ಯ ನಿಮಗೆ ಸಹಾಯ ಮಾಡಬಹುದು, ಆದರೆ ಎಲ್ಲವನ್ನ ನೀವೇ ಮಾಡಬೇಕಂತ ಭಾವಿಸಬೇಡಿ. ವಿವಾಹಿತ ಕನ್ಯಾ ರಾಶಿಯವರು ಮನೆಯ ಸಣ್ಣ ವಿಷಯಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಬೇಡಿ. ಹಣಕಾಸಿನ ವಿಷಯ ಆಗಿರಲಿ, ಮಕ್ಕಳ ವಿಷಯ ಆಗಿರಲಿ ಅಥವಾ ಕುಟುಂಬದ ವಿಷಯ ಆಗಿರಲಿ, ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿ. ಇಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಂಗಾತಿಯ ಒಳ್ಳೆಯ ಗುಣಗಳನ್ನು ಗಮನಿಸಿ, ಕೆಲವು ತಪ್ಪುಗಳನ್ನು ಹುಡುಕೋದನ್ನು ಕಡಿಮೆ ಮಾಡಿ. ಯೋಚನೆ ಮಾಡದೆ ನಿರ್ಧಾರಕ್ಕೆ ಬರಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ಮತ್ತು ಯೋಚನಾ ಸಾಮರ್ಥ್ಯ ನಿಮಗೆ ಸಹಾಯ ಮಾಡಬಹುದು, ಆದರೆ ಎಲ್ಲವನ್ನ ನೀವೇ ಮಾಡಬೇಕಂತ ಭಾವಿಸಬೇಡಿ. ವಿವಾಹಿತ ಕನ್ಯಾ ರಾಶಿಯವರು ಮನೆಯ ಸಣ್ಣ ವಿಷಯಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಬೇಡಿ. ಹಣಕಾಸಿನ ವಿಷಯ ಆಗಿರಲಿ, ಮಕ್ಕಳ ವಿಷಯ ಆಗಿರಲಿ ಅಥವಾ ಕುಟುಂಬದ ವಿಷಯ ಆಗಿರಲಿ, ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿ. ಇಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಂಗಾತಿಯ ಒಳ್ಳೆಯ ಗುಣಗಳನ್ನು ಗಮನಿಸಿ, ಕೆಲವು ತಪ್ಪುಗಳನ್ನು ಹುಡುಕೋದನ್ನು ಕಡಿಮೆ ಮಾಡಿ. ಯೋಚನೆ ಮಾಡದೆ ನಿರ್ಧಾರಕ್ಕೆ ಬರಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ಮತ್ತು ಯೋಚನಾ ಸಾಮರ್ಥ್ಯ ನಿಮಗೆ ಸಹಾಯ ಮಾಡಬಹುದು, ಆದರೆ ಎಲ್ಲವನ್ನ ನೀವೇ ಮಾಡಬೇಕಂತ ಭಾವಿಸಬೇಡಿ. ವಿವಾಹಿತ ಕನ್ಯಾ ರಾಶಿಯವರು ಮನೆಯ ಸಣ್ಣ ವಿಷಯಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಬೇಡಿ. ಹಣಕಾಸಿನ ವಿಷಯ ಆಗಿರಲಿ, ಮಕ್ಕಳ ವಿಷಯ ಆಗಿರಲಿ ಅಥವಾ ಕುಟುಂಬದ ವಿಷಯ ಆಗಿರಲಿ, ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿ. ಇಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಂಗಾತಿಯ ಒಳ್ಳೆಯ ಗುಣಗಳನ್ನು ಗಮನಿಸಿ, ಕೆಲವು ತಪ್ಪುಗಳನ್ನು ಹುಡುಕೋದನ್ನು ಕಡಿಮೆ ಮಾಡಿ.